शास्ताना टोल बूथ में मैं हूँ। मिस्टर सुरेश एंड शिवनाथ वो बोले पैसे के बिना छोड़ेंगे नहीं। मैं क्यों व्हीलचेयर में बैठा हूँ आप बताइए। ಉಡುಪಿ ಜಿಲ್ಲೆಯ ಸಾಸ್ತಾನ ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಆರ್ಮಿ ಕಮಾಂಡರ್ ಶ್ಯಾಮರಾಜ್ ಅವರನ್ನ ವಿನಾಕಾರಣ ನಿಲ್ಲಿಸಿ ಅವಮಾನ ಮಾಡಿರುವ ಘಟನೆ ನಡೆದಿದೆ. ಟೋಲ್ ಗೇಟ್ನಲ್ಲಿ ಆರ್ಮಿ ಅಧಿಕಾರಿಗಳಿಗೆ ಟೋಲ್ ಫ್ರೀ ವ್ಯವಸ್ಥೆ ಇದೆ. ಆದರೂ ಸೂಕ್ತ ದಾಖಲೆ ತೋರಿಸಿದರೂ ಯೋಧರನ್ನ ನಿಲ್ಲಿಸಿ ಟೋಲ್ ಸಿಬ್ಬಂದಿ ಅವಮಾನ ಮಾಡಿದ್ದಾರೆ ಎನ್ನಲಾಗಿದೆ. जय हिंद साथियों, मैं आर्मी कमांडो श्यामराज 21 पैरा SF से हूँ। देखिए आज कर्नाटक के उडुपी के बाद शास्ताना टोल बूथ में मैं हूँ। देखिए ये लेटर निकालना। देखिए ये लेटर RMA प्रकार मेरे वाइफ का जो पोस्टिंग का मैं फाइल किया है, गाड़ी लेके जा रहा हूँ। उसके अलावा मैं वॉर कैजुअलिटी ऑपरेशन पराक्रम का देखिए हर टोल से पास होके आया हूँ। बट शास्ताना टोल बूथ में मिस्टर सुरेश एंड शिवनाथ वो बोले पैसे के बिना छोड़ेंगे नहीं। ये होता है 25 जनवरी को मैं हूँ, कल रिपब्लिक डे है। मैं क्यों व्हीलचेयर में बैठा हूँ आप बताइए। आप भी बताइए क्या मैं व्हीलचेयर में बैठने का कोई मतलब है क्या। एक वार कैजुअलिटी को या आर्मी रूल प्रकार देखिए ऑक्टोरॉय टैक्स का एक्सेम्पशन ये लेके मैं जा रहा हूँ, तब भी मुझसे टोल मांग रहे हैं, तो क्या फायदा है। बस आप मुझे बताइए। नितिन गडकरी साहब आप मुझे बताइए। जय हिंद। ಅದು ಬೇಡ, ನನಗೆ ಔದಾರ್ಯ ಬೇಡ, ನನಗೆ ಭಿಕ್ಷೆ ಬೇಡೋದಿಲ್ಲ. ನಾನು ಕಿಸಾವ್ ಮಾಡೋದು ಭಿಕ್ಷೆ ಬೇಡ. ನಾನು ಮೊದಲೇ ಹೇಳ್ತೇನೆ, ಯಾಕೆ ನಾನು ತಗೊಂಡು ಬಂದಿದ್ದೆ ಆರ್ಮಿ ಹೆಲ್ತ್ ಪ್ರಕಾರ ತಗೊಂಡು ಬಂದಿದ್ದು ಯಾಕೆ ಬರ. ನನಗೆ ಭಿಕ್ಷೆ ಬೇಡ, ನಾನು ಮೊದಲೇ ಹೇಳ್ತೇನೆ. ಅದು ಯಾಕೆ ಅದು ಮೊದಲೇ ಹೇಳ್ಬೇಕಿತ್ತಲ್ಲ. ನೋಡಿ ನಿಮ್ಮ ಮನೇಲಿ ಯಾರೊಬ್ಬರು ಆರ್ಮಿ ಅವರು ಇದ್ರೆ ಅವರಿಗೆ ಆವಾಗ ಗೊತ್ತಾಗುತ್ತೆ ಆ ನೋವು ಆವಾಗ ಗೊತ್ತಾಗುತ್ತೆ. ಇನ್ಚಾರ್ಜ್ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅದು ಯಾಕೆ ಅದು ತಪ್ಪು. ನಾನು ತಪ್ಪಿದ್ರೆ ನನಗೆ ಏನಾದ್ರು ಬೈದಿಯಾನ ಗಾಳಿ ಮಾತಾಡಿದ್ದಾನ ಕರೆಕ್ಟಾಗಿ ರೋಲ್ ತಗೊಂಡು ಬಂದಿಲ್ವಾ. ಬಟ್ ನೋಡಿ ಡಿಸರ್ವ್ ಮಾಡುವ ನನಗೆ ಭಿಕ್ಷೆ ಬೇಡವೇ ಅವರಿಗೆ ಸ್ವಾಪಿ ಎತ್ತಿದವರಿಗೆ ಸಾರಿ.